fellow members of the... So how many MLAs and MLCs are with you right now? See, right now we are 3 MLAs, one from Kolar, Mr. Manjunath, and one Mr. Nanjaygoda from Malu. Everybody has been affected very badly. And MLCs, sir? MLCs, Mr. Nazir Ahmad, who is the political secretary to Honorable CM, and our local body MLC, Mr. Anil Kumar. And who's your candidate, sir? Sir, Bhairati Suresh has tried to convince you, specify all your members. Are you going to convince with that, or are you going to wait and CM to... See, I have already said, I am the minister in the cabinet. I am ಮುಂಚೆ ಮಾತಾಡ್ಲಿಕ್ಕೆ ಆಗಿರಲಿಲ್ಲ. ಸುರೇಶ್ ಅವರು ನಮ್ಮ ಮಂತ್ರಿಗಳಾಗಿದ್ದಾರೆ, ನಮ್ಮ ಸಹೋದ್ಯೋಗಿ ಅವರು ಮುಖ್ಯಮಂತ್ರಿಗಳ ಮಾತಾಡಿ ಮುಖ್ಯಮಂತ್ರಿಗಳು ನಮ್ಗೆ ಸೂಚನೆ ಕೊಟ್ಟ ಮೇಲೆ ನಾವು ಸ್ಪೀಕರ್ ಅವರು ಬರೋದು ಮಧ್ಯಾಹ್ನ ಆಗುತ್ತೆ, ನಾವು ಮಂಗಳೂರಿಗೆ ಹೋಗ್ಬೇಕು ಅಂತ ಟಿಕೆಟ್ ಬುಕ್ ಮಾಡಿದ್ವಿ. ಅವರೇ ವಾಪಸ್ ಬರ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಆ ಟಿಕೆಟ್ ಅನ್ನ ನಾವು ಕ್ಯಾನ್ಸಲ್ ಮಾಡ್ತಾ ಇದೀವಿ. ಈಗ ಅವರು ಅದಕ್ಕೋಸ್ಕರ ಈಗ ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ನಾವೀಗ ಈ ಒಂದ್ ದಿವಸ ವೇಟ್ ಮಾಡಬೇಕು. ಇವತ್ತು ನಮ್ಮನ್ನು ಮಾತಾಡಿ ಅಂತ ಹೇಳಿದ್ದಾರೆ. ಅವ್ರು ಮಾತಾಡಿದ್ಮೇಲೆ ಮುಂದೆ ತೀರ್ಮಾನ ಮಾಡ್ತೀವಿ. ಚೀಫ್ ಮಿನಿಸ್ಟರ್ ಇಸ್ ಗೋಯಿಂಗ್ ಟು ಅರೈವ್ ಬೈ 8 o'clock in the evening. ಸಭಾಪತಿಗಳನ್ನ ನಾವು ಭೇಟಿ ಮಾಡಿಲ್ಲ, ನಮ್ಮ ವಿಧಾನ ಪರಿಷತ್ ಸದಸ್ಯರು ಭೇಟಿ ಮಾಡಿದ್ದಾರೆ. ನಾವು ಅಲ್ಲಿ ಏನು ಪ್ರಿಸ್ಕ್ರೈಬ್ ಫಾರ್ಮೆಟ್ ಇತ್ತು, ಯಾಕಂದ್ರೆ ಖುದ್ದಾಗಿ ಕೊಡ್ಬೇಕು ಸ್ಪೀಕರ್ಗೆ, ಆ ಕಾರಣದಿಂದ ಫಾರ್ಮೆಟ್ ತಗೋಬೇಕು ಅಂತ ನಾವು ಅಲ್ಲಿ ಹೋಗಿದ್ವಿ, ಫಾರ್ಮೆಟ್ ತಗೊಂಡಿದ್ವಿ. ರಾಜೀನಾಮೆಯನ್ನು ಬರೆದು ವಾಪಸ್ MC ಸುಧಾಕರ್ ಮತ್ತು ನಜೀರ್ ಅಹಮದ್ ಮಾತನಾಡಿದ್ರು. ಕೋಲಾರ ಟಿಕೆಟ್ ವಿಷಯವಾಗಿ ನಡೆದಂತಹ ಕಾಂಗ್ರೆಸ್ನಲ್ಲಿನ ದಂಗೆ ಬಹುತೇಕ ಅಂತಿಮ ಹಂತಕ್ಕೆ ಬಂದಿದೆ. ರಾತ್ರಿ 8 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಕೋಲಾರ ನಾಯಕರ ಸಭೆಯನ್ನ ಕರೆದಿದ್ದಾರೆ. ಕೋಲಾರ ಲೋಕಸಭಾ ಟಿಕೆಟ್ ವಿಷಯವಾಗಿ ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಿದ್ದಂತಹ ಬಂಡಾಯವನ್ನು ತಣಿಸೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಮುಂದಾಗಿದ್ದಾರೆ. ಇವತ್ತು ರಾತ್ರಿ 8 ಗಂಟೆಗೆ ಕೋಲಾರ ನಾಯಕರ ಸಭೆ ಕರೆದಿದ್ದಾರೆ. ಒಂದು ವಾರದಿಂದ ಕೋಲಾರ ಟಿಕೆಟ್ ವಿಷಯವಾಗಿ ಕಾಂಗ್ರೆಸ್ನಲ್ಲಿ ದೊಡ್ಡ ಹೈಡ್ರಾಮಾ ನಡೀತಿತ್ತು. ಇವತ್ತು ಅದು ವಿಧಾನಸೌಧಕ್ಕೆ ಬಂದಿತ್ತು. ರಾಜೀನಾಮೆ ಪತ್ರವನ್ನ ಹಿಡಿದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.